ದೊಡ್ಡಗೌಡರ ಧರ್ಮಪತ್ನಿಗೆ ಅಂತಿಮ ನಮನ. ಹಾಸನದ ಮಣ್ಣಿನ ಮಗಳ ಅಂತಿಮ ದರ್ಶನ ಆಗ್ತಾ ಇದೆ. ಹೊಳೆನರಸೀಪುರ ಮನೆಯಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇರುವಂಥದ್ದು. HD ರೇವಣ್ಣ ಮನೆಯಲ್ಲಿ ಚೆನ್ನಮ್ಮ ಅವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ. ಮನೆಯ ಒಳಗಡೆ ಪೂಜೆ ಸಲ್ಲಿಸಿ ಹೊರಗಡೆ ಅಂತಿಮ ದರ್ಶನವನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ 10ರವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ತಾಯಿಯ ಪಾರ್ಥಿವ ಶರೀರ ಹೊತ್ತು ಬಂದಂಥದ್ದು HD ರೇವಣ್ಣ ಅವರು. ತಡರಾತ್ರಿ ಬಂದಿದ್ದು ಪಾರ್ಥಿವ ಶರೀರ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ದಾರೆ. ರೇವಣ್ಣ ಅವರಿಗೆ ಪತ್ನಿ ಭವಾನಿ ಅವರು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅಂತಿಮ ದರ್ಶನದ ಬಳಿಕ ಹೊಳೆನರಸೀಪುರದಲ್ಲಿ ಅಂತಿಮ ಯಾತ್ರೆ ನಡೆಯುತ್ತೆ. ತದನಂತರ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅವರು ಅಂದ್ಕೊಂಡಂತೆಯೇ ಅವರ ಇಷ್ಟದ ದೇವರು, ಮನೆಯ ದೇವರು ರಂಗನಾಥ ಸ್ವಾಮಿ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ತಡರಾತ್ರಿ ಬಂತು ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಅಂತಿಮ ದರ್ಶನಕ್ಕೆ ಬೆಳಗ್ಗೆ 10 ಗಂಟೆಯವರೆಗೂ ಹೊಳೆನರಸೀಪುರದಲ್ಲಿ ಇಡಲಾಗುತ್ತೆ ಪಾರ್ಥಿವ ಶರೀರವನ್ನು. ತದನಂತರ ಮಾವಿನಕೆರೆಗೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಗುತ್ತೆ. ಬೆಂಗಳೂರಿನಿಂದ ಹೊರಟಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 12 ಗಂಟೆಗೆ ಹೊರಟಾಗ ಹತ್ರ ಒಂದು 5 ಗಂಟೆಗೆ ರೀಚ್ ಆಗಬಹುದು ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಇಲ್ಲ, ಅಲ್ಲಿ ಸಾಕಷ್ಟು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಸ್ವಲ್ಪ ಲೇಟ್ ಆಯಿತು. ತದನಂತರ ಬಂದಿದ್ದು ಮಧ್ಯರಾತ್ರಿ ಹತ್ತಿರ 2 ಗಂಟೆಗೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ರೇವಣ್ಣ ಅವರು. ಅಂತ್ಯಕ್ರಿಯೆ ನಡೆಯುವ ಸ್ಥಳ ಮಾವಿನಕೆರೆ ಬೆಟ್ಟದ ತಪ್ಪಲು. ನಿನ್ನೆಯಿಂದಲೂ ಕೂಡ ಕಣ್ಣೀರನ್ನು ಹಾಕ್ತಾನೆ ಇದ್ದಾರೆ ರೇವಣ್ಣ. ಮತ್ತು ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಪಾರ್ಥಿವ ಶರೀರ ಹೋದಂಥ ಆ ವೆಹಿಕಲ್ನಲ್ಲಿ ಹೋದರು. ಇವತ್ತು ಅಂತ್ಯಕ್ರಿಯೆ ನಡೆಯಲಿದೆ. ಹೊಳೆನರಸೀಪುರದಿಂದ ಮಾವಿನಕೆರೆವರೆಗೂ ಅಂತಿಮ ಯಾತ್ರೆ ನಡೆಯಲಿದೆ. ದೇವೇಗೌಡರು ಅಲ್ಲೇ ಇದ್ದಾರೆ. ದೇವೇಗೌಡರನ್ನ ಸಮಾಧಾನ ಮಾಡುವಂಥದ್ದೇ ದೊಡ್ಡ ಸವಾಲು. ಸುದೀರ್ಘ 72 ವರ್ಷಗಳ ಕಾಲ ದಾಂಪತ್ಯದ ಜೀವನ. ಅದು ತುಂಬ ಅನ್ಯೋನ್ಯವಾದಂಥ ದಾಂಪತ್ಯ ಜೀವನ. ಮೊನ್ನೆ ಎಲ್ಲ ಅವರು ಬಿಫೋರ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೂ ಮುಂಚೆ 2 ವಿಡಿಯೋ ಬಂದಿದ್ವು. ಪ್ರೀತಿ, ಮಮಕಾರ, ಬಾಂಧವ್ಯ ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಕೊಟ್ಟು ಸೀರೆಯನ್ನು ಕೊಡುವಂಥ ಒಂದು ಮನೋಭಾವ ತುಂಬ ಇತ್ತು. ಓದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಬಗ್ಗೆ ನಮಗೆ ತುಂಬ ನೋವಾಗ್ತಾ ಇದೆ. ಅದರಿಂದ ನಾವು ದುಃಖವನ್ನು ಭಗವಂತ ಆ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಅಭಿನಂದಿಸ್ತೇನೆ. ಕಳಿಸ್ತಾ ಇದೀವಿ ಬೈಟು 2 ಹೋಗಿದಾವೆ ಆಲ್ರೆಡಿ. ಮೇಡಮ್ ಮಾತಾಡಿ. ಇವತ್ತು ಹಿಂದೆ ಬರ್ತೀವಿ. ಕಸ್ಕೊಳ್ಳಿ ನಾವು ಹಿಂದ್ಗಡೆ ಮಾತಾಡ್ತೀರಲ್ಲ, ಬನ್ನಿ ಈ ಕಡೆ ಹಿಂದ್ಗಡೆ ಹೋಗ್ತಾರೆ. ಹಿಂದ್ಗಡೆ ಹೋಗೋರಿಗೆ ಜಾಗ ಬಿಟ್ಟು ಇಲ್ಲಿ ನಾನು ಮಾಡಿ ಇಟ್ಕೊಳ್ತೀನಿ. ಮಾತಾಡಿ ಚೆನ್ನಮ್ಮ ಎಲ್ಲರ ನಡುವೆ ಇದ್ದಂಥ ಚೆನ್ನಮ್ಮ ಮಾತಾಡ್ತಾರೆ. ನೀವು ಹೋಗಿ ಹಿಂದ್ಗಡೆ ಹೋಗಿ ಬನ್ನಿ ನಮ್ಮವರೇನೆ ಮಾತಾಡಿ. ಏನು ಚೆನ್ನಮ್ಮ ಅವರು. ನಾವು ಮಂಡ್ಯದವರು. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ JDS ಮಹಿಳಾ ಘಟಕ ಮತ್ತು ಇವರು ನಗರ ಘಟಕದ ಅಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರೆಲ್ಲ ಬಂದಿದ್ದೀವಿ. ನಾವು ಅಪ್ಪಾಜಿಯವ್ರನ್ನ ನೋಡೋಕ್ಕೆ ಹೋದಾಗ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅಂತಿಮ ದರ್ಶನ ನಡೀತಾ ಇರುವಂಥ ಹೊಳೆನರಸೀಪುರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಬಂತು ನಿನ್ನೆ ರಾತ್ರಿ ಅಂತಿಮ ದರ್ಶನ? ಯಾವ ರೀತಿಯಾಗಿ ನಡೀತಾ ಇದೆ? ಎಷ್ಟೋ ತನಕ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ? ತದನಂತರ ಏನಿರುತ್ತೆ?
ಪೃಥ್ವಿ, ಸದ್ಯಕ್ಕೆ ಚೆನ್ನಮ್ಮವರ ಮೃತದೇಹವನ್ನು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ನೀಡಲಾಗಿರುವಂಥದ್ದು. ಇವತ್ತು ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಅಷ್ಟೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ನಿನ್ನೆ ಮಧ್ಯಾಹ್ನ 11:30 ಸುಮಾರಿಗೆ ಬೆಂಗಳೂರು ಬಿಟ್ಟಂತಹ ಪಾರ್ಥಿವ ಶರೀರ ಇವತ್ತಿನ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಹೊಳೆನರಸೀಪುರ ನಿವಾಸ ತಲುಪಿತು. ಯಾಕಂದ್ರೆ ರೋಡ್ ಉದ್ದಕ್ಕೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನು ಅಂತಿಮ ದರ್ಶನ ಮಾಡ್ಕೊಳ್ಬೇಕು ಅಂತಾನೆ ನಿಂತ್ಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಅಂತಿಮ ದರ್ಶನವನ್ನು ಮಾಡಿಸಿ ಖುದ್ದಾಗಿ ಮಾಜಿ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿ ಅವರೇ ಒಂದು ಅಂತಿಮ ಯಾತ್ರೆಯಲ್ಲಿ ಕೂಡ ಅಷ್ಟೇ ಭಾಗಿದ್ರು. ಸದ್ಯಕ್ಕೆ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಂತಹ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಂತಹ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಈಗಾಗಲೇ ಮಾಡಿಕೊಂಡಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ನ ನಡುವೆ ಈ ಒಂದು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಕುಟುಂಬಸ್ಥರು ಹೇಳ್ತಿರುವಂತಹ ಪ್ರಕಾರವಾಗಿ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಅಷ್ಟೇ ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಅದಾದಂತ ಬಳಿಕ 10 ಗಂಟೆಗೆ ಹೊಳೆನರಸೀಪುರದಲ್ಲಿ ಮೆರವಣಿಗೆ ಮಾಡುವಂತಹ ಮುಖಾಂತರವಾಗಿ ಮಧ್ಯಾಹ್ನದ ವೇಳೆಗೆ ಅಂತ್ಯ ಸಂಸ್ಕಾರ ಮಾಡುವಂತಹ ಒಂದು ಜಾಗಕ್ಕೆ ತಗೊಂಡು ಹೋಗ್ತೀವಿ. ಅಲ್ಲಿ ವಿಧಿವಿಧಾನಗಳನ್ನು ಪೂರೈಸಿದಂತ ಬಳಿಕ ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಊಹೆ ಮಾಡಿರುವಂತದ್ದು ನಿನ್ನೆ ರಾತ್ರಿ ವೇಳೆಗೆ ಹೊಳೆನರಸೀಪುರಕ್ಕೆ ಚೆನ್ನಮ್ಮವರ ಪಾರ್ಥಿವ ಶರೀರ ಬರುತ್ತೆ ಅಂತ ಊಹೆ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಅಷ್ಟೇ ಜನ ಹೆಚ್ಚಾಗಿದ್ದಂತ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಅಂತಿಮ ದರ್ಶನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಡ ಆಯಿತು. ತಡ ಆದ್ರೂ ಪರವಾಗಿಲ್ಲ ಅಂತೇಳಿ ರಾತ್ರಿ ಕೂಡ ಅಷ್ಟೇ ಒಂದಷ್ಟು ಜನ ನೆರೆದಿದ್ರು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಈ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಈಗಾಗಲೇ ಹೊಳೆನರಸೀಪುರದ ನಿವಾಸಿಗಳಾಗಿರ್ಬೋದು, ಅಕ್ಕಪಕ್ಕದ ಊರಿನ ನಿವಾಸಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ರೆ. ಜೊತೆ ಕುಟುಂಬಸ್ಥರು ಕೂಡ ಹೇಳಿರುವಂತದ್ದು ಕೇವಲ 10 ಗಂಟೆವರೆಗೂ ಮಾತ್ರ ಈ ಒಂದು ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಅದೇ ಬಿಟ್ಟರೆ 10 ಗಂಟೆ ಬಳಿಕ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಸಾರ್ವಜನಿಕರು ಕೂಡ ಆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡ್ತೀನಿ. ಸರ್, ಇನ್ನು ಮುಂದೆ ಚೆನ್ನಮ್ಮ ಅವ್ರು ಕೇವಲ ನೆನಪು ಮಾತ್ರ, ತುಂಬಾ ಅಂದ್ರೆ ತುಂಬಾ ಆಸೆ ಪಟ್ಟಿದ್ರಿ. ಒಂದು ಊರು ಹುಟ್ಟೂರ ಬೇರೆ, ಅದು ಹೊಳೆನರಸೀಪುರ ಹುಟ್ಟೂರು. ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಗೌಡ್ರು. ಅವ್ರ ಮನೆ ಕುಟುಂಬಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಒಳ್ಳೆ ಆರೋಗ್ಯ ಆಯುಷ. ಅನ್ನಪೂರ್ಣೇಶ್ವರಿ ಅಂತ ಕರಿತಿದ್ರು. ಮನೆಗೆ ಯಾರೇ ಬಂದ್ರು ಊಟ ಇಕ್ಕಿ ಕಳಿಸೋರು ಅವರೇ ಮಾತಾಡಿಸಿ ಸಹಾಯ ಮಾಡಿ. ಎಷ್ಟೇ ಜನ ಬಂದ್ರು, ಯಾವ ಮಿನಿಸ್ಟ್ರು ಬಂದ್ರು, ರಾಜಕೀಯಕ್ಕೆ ಏನಂತ ಅದ್ರದ್ದು ಏನು ಮಾತಾಡ್ತಿಲ್ಲ. ಅನ್ನ ಇಕ್ಕಬೇಕು, ಅನ್ನ ಊಟ ಬಂದ ಜನಕ್ಕೆ ಮಾತಾಡಿಸಿ ವಿಷ್ಣು ಕುಂಕುಮ ಕೊಟ್ಟು ಕಳ್ಸಾರ. ಸರ್, ಯಜಮಾನ್ರೆ, ನೀವು ಕೂಡ ತುಂಬಾ ಹತ್ರದಿಂದ ಚೆನ್ನಾಗಿ ನೋಡಿದ್ವಿ. ನಮ್ಮನ್ನ ಊಟನೂ ಮಾಡ್ಯಾರ ಅವರು. ತುಂಬಾ ಗೌರವಿತ ವ್ಯಕ್ತಿ. ಬಡವ್ರ ಬಗ್ಗೆನೂ ಅಭಿಮಾನ ಇತ್ತು. ಯಾರಾದರೂ ಪ್ರೀತಿಯಿಂದ ಮಾತಾಡ್ಸೋರು. ಆ ಭಾವನೆ ನಮ್ಮಲ್ಲಿ ಒಂದು ಭಾರತೀಯ, ನಮ್ಮ ಕರ್ನಾಟಕದ ಒಂದು ಮಾತೆ ಅಂತ ಹೇಳ್ಬೋದು ಅವ್ರನ್ನ. ಯಾಕಂದ್ರೆ ಅವ್ರ ಗಂಡ ಪ್ರಧಾನಿಗಳಾಗಿದ್ರು, ಮಕ್ಕಳು ಮುಖ್ಯಮಂತ್ರಿ ಆಗಿದ್ರು, ಮಿನಿಸ್ಟರ್ಗಳಾಗಿದ್ರು. ಯಾವತ್ತೂ ಕೂಡ ಅಹಂ ತೋರಿಸಿರ್ಲಿಲ್ಲ ಅವರು. ಹೌದೌದು. ಯಾವ್ದೇನು ರಾಜಕೀಯಕ್ಕೆ ಇದೇ ಇಲ್ಲ ಅವರು. ರಾಜಕೀಯ ಬೇರೆ, ವಿಶ್ವಾಸನೆ ಬೇರೆ ಅವರಿಗೆ. ತುಂಬಾ ಗೌರವವಾಗಿ ಮಾತಾಡೋರು, ಒಳ್ಳೆ ಪ್ರೀತಿಯಿಂದ ಮಾತಾಡೋರು. ಮನೆಗೆ ಯಾವ ಹೆಣ್ಮಕ್ಳು ಬಂದ್ರು ಅರ್ಶಿನ ಕೊಡಿದ್ರೆ ಕಳಿಸ್ತಾ ಇತ್ತಿಲ್ಲ. ಕಾರಣ ಅವ್ರು ಏನಿತ್ತು ಅದು ಕೊಟ್ಬಿಟ್ಟು ಒಳ್ಳೆ ಮುಜಿಗೆನೋ ಪಾನ್ಕನೋ ಊಟ ಟೈಮ್ಗಳು ಊಟನೋ ತಿಂಡಿ ಎಲ್ಲ ಕೊಟ್ಟು ತುಂಬಾ ಸಹಕಾರ ಕೊಡ್ತಾ ಇದ್ರು. ಅಂಥವ್ರು ಅವ್ರು ಕಟ್ಕೊಂಡ್ರೆ ನಮ್ಗೆ ತುಂಬಾ ನೋವಾಗ್ತಾ ಇದೆ. ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತಹದ್ದು, ತುಂಬಾ ಅಂದ್ರೆ ತುಂಬಾ ವ್ಯಕ್ತಿತ್ವ ಉಳ್ಳಂತಹ ಒಂದು ಮಹಿಳೆ ಆಕೆ. ಯಾವತ್ತೂ ಕೂಡ ಅಷ್ಟೇ ರಾಜಕೀಯದಲ್ಲಿ ಎಂಟ್ರಿ ಆಗಿಲ್ಲ. ಬದಲಾಗಿ ಮನೆಗೆ ಶತ್ರುಗಳು ಬಂದರೂ ಕೂಡ ಅಷ್ಟೇ ಊಟವನ್ನು ಹಾಕ್ತಾ ಇದ್ರು. ಅಂತಹ ತಾಯಿಯನ್ನು ಇವತ್ತು ಕಳ್ಕೊಂಡಿರುವಂತ ನೋವು ನಮ್ಮೆಲ್ಲರಿಗೂ ಕೂಡ ಅಷ್ಟೇ. ಆದ್ರೆ ದೇವರು ಆ ಒಂದು ಕುಟುಂಬಕ್ಕೆ ಶಕ್ತಿ ಬರುವಂತ ಶಕ್ತಿಯನ್ನ ಕೊಡ್ಲಿ ಅನ್ನುವಂತ ಒಂದು ಮಾತನ್ನ ಸಾರ್ವಜನಿಕರು ಹೇಳ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅಂತ್ಯಕ್ರಿಯೆಯ ಸ್ಥಳದಿಂದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಿಂದ ನೇರ ಸಂಪರ್ಕದಲ್ಲಿ ಆನಂದ್ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋಕೆ. ಆನಂದ್, ಅವರ ಇಷ್ಟ ದೇವರ ಸನ್ನಿಧಾನದ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅಲ್ಲಿ? ವಿಡ ಏನು ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಸದ್ಯ ಇಂದು 10 ಗಂಟೆಯ ನಂತರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮುಖಾಂತರ ಹೊಳೆನರಸೀಪುರದಿಂದ ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿರುವಂಥ ಈ ತೋಟಕ್ಕೆ ತೆಗೆದುಕೊಂಡು ಬರಲಾಗಿದೆ. ಸದ್ಯಕ್ಕೆ ಇಲ್ಲಿ ಬೇಕಾದ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಡ್ತಾ ಇರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದು ಕೂಡ ವಾಸ್ತು ಪ್ರಕಾರ, ಯಾಕೆಂದರೆ ರೇವಣ್ಣ ಅವರು ವಾಸ್ತುವನ್ನು ನಂಬ್ತಾರೆ. ಅಲ್ಲದೆ ಚೆನ್ನಮ್ಮನವರು ದೈವ ಭಕ್ತರು. ಆ ಹಿನ್ನೆಲೆಯಲ್ಲಿ ದಕ್ಷಿಣ ಹಾಗೂ ಉತ್ತರ ಅಭಿಮುಖವಾಗಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದಕ್ಕೆ ಈಗಾಗಲೇ ಸ್ಥಳವನ್ನು ಗುರುತು ಮಾಡಿ ರಂಗೋಲಿಯನ್ನು ಸಹ ಹಾಕಲಾಗಿದೆ. ಇನ್ನು ನೀವು ಹಾಗೆ ನಮ್ಮ ಕ್ಯಾಮ್ರಾ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಸುಮಾರು 40,000 ಚೇರ್ಗಳನ್ನು ಇಲ್ಲಿ ಆಸನದ ವ್ಯವಸ್ಥೆಗಾಗಿ ಹಾಕಿಸಲಾಗ್ತಾ ಇದೆ. ಬರುವಂಥ
ಸಾರ್ವಜನಿಕರಿಗಾಗಿ, ಮತ್ತೊಂದು ಕಡೆ VIP ಗಳಿಗೆ ಹಾಗೂ VVIPಗಳಿಗೆ ಸಾರ್ವಜನಿಕರಿಗೆ ಹಾಗೂ ಕುಟುಂಬಸ್ಥರಿಗೂ ಕೂಡ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದು ಬರುವಂಥ ಸಾರ್ವಜನಿಕರಿಗಾಗಿ ಹಾಕಿಸ್ತಾ ಇರುವಂತಹ ಚೇರ್ಗಳು. ಯಾಕಂತ ಹೇಳಿದ್ರೆ ಸುಮಾರು ನಿರೀಕ್ಷೆ ಅಂದರೆ 1 ಲಕ್ಷಕ್ಕೂ ಅಧಿಕ ಜನರು ಸೇರ್ತಾರೆ ಅನ್ನುವ ನಿರೀಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ 40,000 ಚೇರ್ಗಳನ್ನ ಈಗಾಗಲೇ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಖುದ್ದು ರೇವಣ್ಣ ಅವರು ಸ್ಥಳಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ಸಹ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ 1 ಗಂಟೆ 2 ಗಂಟೆ ಸುಮಾರಿಗೆ ಹಾಸನಕ್ಕೆ ಅಂದರೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರ ಬರುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ರಸ್ತೆ ಇಕ್ಕಳೆಗಳೆಲ್ಲವೂ ಕೂಡ ಜನರು ತುಂಬಿದ್ರು ಚೆನ್ನಮ್ಮನವರ ದರ್ಶನವನ್ನು ಪಡಿಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 4 ಗಂಟೆ 55 ನಿಮಿಷಕ್ಕೆ ಪಾರ್ಥಿವ ಶರೀರ ರೇವಣ್ಣ ಅವರ ನಿವಾಸವನ್ನು ತಲುಪಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಂದು ಕೂಡ ಹೊಳೆನರಸೀಪುರ, ಅರಕಲಗೂಡು, ಹಾಸನ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಅಭಿಮಾನಿಗಳು ಹಾಗೂ ದೇವೇಗೌಡರ ಕುಟುಂಬದ ಒಂದಷ್ಟು ಅತ್ಯಾಪ್ತರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲ ಬಂದೋಬಸ್ತುಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ತಾವು ಏನು ಗಮನಿಸ್ತಾ ಇದ್ದೀರಾ, ಇಲ್ಲಿ ಪುರೋಹಿತರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕಣ್ಣನ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ದೇವೇಗೌಡರ ಸೂಚನೆಯಂತೆ ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ಹಾಗೂ ಈಶ್ವರನ ದೇವಸ್ಥಾನದಿಂದ ಚೆನ್ನಮ್ಮನವರ ಪಾರ್ಥಿವ ಶರೀರದಲ್ಲಿ ಬರುವ ತನಕ ಒಂದಷ್ಟು ತೀರ್ಥವನ್ನು ತೆಗೆದುಕೊಂಡು ಇಟ್ಕೋಬೇಕು, ಬರ್ತಿದ್ದಂಗೆ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರೋದು. ಹಾಗಾಗಿ ಸದ್ಯಕ್ಕೆ ಪಾರ್ಥಿವ ಶರೀರ ಅಂದರೆ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲೂ ಕೂಡ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಪೃಥ್ವಿ.